ಭಾರತ ಹಾಗೂ ಅಫ್ಘಾನಿಸ್ತಾನ ನಡುವಿನ ಏಕದಿನ ಪಂದ್ಯವನ್ನು ನೋಡ್ತಾ ಇರುವಾಗ ನಿಮ್ಮಲ್ಲಿ ಈ ಒಬ್ಬ ಹುಡುಗನ ಬಗ್ಗೆ ಆಕರ್ಷಣೆ ಹುಟ್ಕೊಂಡಿರಬಹುದು. ಯಾರಿವನು? IPL-ನಲ್ಲೂ ಕೂಡ ಈ ಹುಡುಗನನ್ನು ನೋಡಲಿಲ್ಲ, ಅಥವಾ ಬೇರೆ ಯಾವುದೇ ಡೊಮೆಸ್ಟಿಕ್ನಲ್ಲಿ ಅಥವಾ ಬೇರೆ ಎಲ್ಲೂ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಈ ಹುಡುಗನನ್ನು ನೋಡಿಲ್ಲ. ಆದರೂ ಕೂಡ ಯಾರಿವನು? 6 ಅಡಿ 5 ಇಂಚು ಎತ್ತರದ ಒಬ್ಬ ದೈತ್ಯ. ಕೈಯಲ್ಲಿ ಚೆಂಡು ಹಿಡಿದು ಗಂಟೆಗೆ 145 ಕಿಲೋಮೀಟರ್ಗಿಂತ ಹೆಚ್ಚಿನ ವೇಗದಲ್ಲಿ ಬೌಲಿಂಗ್ ಮಾಡೋದಕ್ಕೆ ನಿಮ್ಮ ಕಡೆ ಓಡಿ ಬರ್ತಾ ಇದ್ರೆ ಹೇಗಿರುತ್ತೆ? ಬೆವರಿಳಿಯುತ್ತೆ ಅಲ್ವಾ? ಆ ವೇಗ, ಆ ಬೌನ್ಸ್ ಎದುರಿಸೋದು ಯಾವುದೇ ಬ್ಯಾಟ್ಸ್ಮನ್ಗೆ ಒಂದು ದುಸ್ವಪ್ನವೇ ಸರಿ. ಹೌದು, ಭಾರತೀಯ ಕ್ರಿಕೆಟ್ನಲ್ಲಿ ಈಗ ಇಂಥದ್ದೇ ಒಂದು ಸುನಾಮಿ ಎದ್ದಿದೆ. ಇವತ್ತು ನಾವು ಮಾತನಾಡ್ತಾ ಇರೋದು ಬರೀ ಒಬ್ಬ ಕ್ರಿಕೆಟರ್ ಬಗ್ಗೆ ಅಲ್ಲ, ಬದಲಾಗಿ ಭಾರತೀಯ ಕ್ರಿಕೆಟ್ನ ಹೊಸ ಬೆಂಕಿಯ ಬಗ್ಗೆ. ಇವರ ಹೆಸರು ಗುರ್ನೂರ್ ಬ್ರಾರ್. IPL ನಡೀತಾ ಇರುವಾಗ ಕೇವಲ ಮಧ್ಯಾಹ್ನ ನೆಮ್ಮದಿಯಾಗಿ ನಿದ್ದೆ ಮಾಡ್ತಿದ್ದ ಹುಡುಗ ಎದ್ದು ನೋಡುವಷ್ಟರಲ್ಲಿ ಇಡೀ ದೇಶವೇ ಅವನ ಬಗ್ಗೆ ಮಾತನಾಡ್ತಾ ಇತ್ತು. ಬೆನ್ನು ಮೂಳೆ ಮುರಿದು ಹೋಗಿ ಇನ್ನೊಂದು ಕ್ರಿಕೆಟ್ ಕರಿಯರ್ ಮುಗ್ದೇ ಹೋಯ್ತು ಅಂದುಕೊಂಡಿದ್ದವನು ಮತ್ತೆ ಫೆನಿಕ್ಸ್ ಹಕ್ಕಿಯಂತೆ ಎದ್ದು ಬಂದು ಟೀಮ್ ಇಂಡಿಯಾಗೆ ಸೆಲೆಕ್ಟ್ ಆಗಿದ್ದು ಹೇಗೆ? ಎಲ್ಲ ರೋಚಕ ಪ್ರಶ್ನೆಗಳಿಗೆ ಇವತ್ತಿನ ಈ ವಿಡಿಯೋದಲ್ಲಿ ಉತ್ತರ ಇದೆ. ಕೊನೆವರೆಗೂ ವಿಡಿಯೋ ನೋಡಿ. ಸ್ನೇಹಿತರೆ ನಮಸ್ಕಾರ, ಚರಿತ್ರೆ ಪ್ಲಸ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಈ ಕತೆ ಶುರುವಾಗೋದು ಹಿಮಾಚಲ ಪ್ರದೇಶದ ಸುಂದರವಾದ ಧರ್ಮಶಾಲಾ ಸ್ಟೇಡಿಯಂನಿಂದ. ಭಾರತ ಮತ್ತು ಅಫ್ಘಾನಿಸ್ತಾನ ನಡುವಿನ ಮೊದಲ ಏಕದಿನ ಪಂದ್ಯ. ಮೈದಾನದಲ್ಲಿ ಕ್ಯಾಪ್ಟನ್ ಶುಭ್ಮನ್ ಗಿಲ್ ಒಬ್ಬ ಹೊಸ ಹುಡುಗನಿಗೆ ಟೀಮ್ ಇಂಡಿಯಾದ ಕ್ಯಾಪ್ ಕೊಡ್ತಾರೆ. ಆ ಹುಡುಗ ಬೇರ್ಯಾರು ಅಲ್ಲ, ಭಾರತದ 3ನೇ ಅತಿ ಎತ್ತರದ ಕ್ರಿಕೆಟ್ ಆಟಗಾರ ಗುರ್ನೂರ್ ಬ್ರಾರ್. ಮೊದಲ ಮ್ಯಾಚ್ ನಲ್ಲೇ ಈತ ಮಾಡಿದ ಮ್ಯಾಜಿಕ್ ಎಂತದ್ದು ಗೊತ್ತಾ? 4.5 ಓವರ್ಗಳಲ್ಲಿ 27 ರನ್ ಕೊಟ್ಟು 3 ಪ್ರಮುಖ ವಿಕೆಟ್ಗಳನ್ನ ಕಿತ್ತು ಅಫ್ಘಾನಿಸ್ತಾನದ ಬ್ಯಾಟ್ಸ್ಮನ್ಗಳ ನಿದ್ದೆಗೆಡಿಸಿದ್ದ. 145ಕ್ಕೂ ಹೆಚ್ಚಿನ ವೇಗ, ಪಿಚ್ನಿಂದ ಎದ್ದು ಬರ್ತಾ ಇದ್ದಂತ ಆ ಬೌನ್ಸ್ ನೋಡುಗರಿಗೆ ಎದೆ ಜಲ್ ಎನಿಸ್ತಾ ಇತ್ತು. ಆದರೆ ಸ್ನೇಹಿತರೆ, ಟೀಮ್ ಇಂಡಿಯಾದ ಜೆರ್ಸಿ ತೊಡೋದು ಅಷ್ಟು ಸುಲಭನ? ಖಂಡಿತ ಇಲ್ಲ. ಈ ಹುಡುಗ ಇಲ್ಲಿವರೆಗೆ ತಲುಪಿದ ಹಾದಿ ಇದೆಯಲ್ಲ, ಅದು ಯಾವುದೋ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾಗಿಂತ ಕಡಿಮೆ ಇಲ್ಲ. ಪಂಜಾಬ್ನ ಮೊಹಾಲಿಯಲ್ಲಿ ಬೆಳೆದ ಗುರ್ನೂರ್ ಹಿನ್ನೆಲೆ ಬಹಳ ವಿಭಿನ್ನವಾಗಿದೆ. ಇವರ ತಂದೆ ಸುಖ್ವೀರ್ ಸಿಂಗ್ ಬ್ರಾರ್ ಅವರು ಪಂಜಾಬ್ ಪೊಲೀಸ್ನಲ್ಲಿ ASI ಆಗಿದ್ದಾರೆ. ಜೊತೆಗೆ ಅವರೊಬ್ಬ ನ್ಯಾಷನಲ್ ಲೆವೆಲ್ ಬಾಸ್ಕೆಟ್ ಬಾಲ್ ಪ್ಲೇಯರ್ ಕೂಡ ಹೌದು. ತನ್ನ ಎತ್ತರದ ಮಗ ಕೂಡ ಬಾಸ್ಕೆಟ್ ಬಾಲ್ ಕೋರ್ಟ್ ನಲ್ಲಿ ಮಿಂಚಬೇಕು ಅನ್ನೋದು ತಂದೆಯ ದೊಡ್ಡ ಆಸೆ ಆಗಿತ್ತು. ಮನೆಯಲ್ಲೇ ಒಳ್ಳೆ ಕ್ರೀಡಾ ವಾತಾವರಣ ಕೂಡ ಇತ್ತು. ಗುರ್ನೂರ್ ಅವರ 16 ವರ್ಷದ ತಮ್ಮ ವರ್ನೂರ್ ಕೂಡ ಈಗಷ್ಟೇ ಎತ್ತರದ ಪ್ರೊಫೆಷನಲ್ ಕ್ರಿಕೆಟರ್. ಆದರೆ ಗುರ್ನೂರ್ಗೆ ಬೇರೆಯದ್ದೇ ಹುಚ್ಚಿಡಿದಿತ್ತು. ಸೌತ್ ಆಫ್ರಿಕಾದ ಲೆಜೆಂಡರಿ ಬೌಲರ್ ಡೇಲ್ ಸ್ಟೇನ್ ಅವರ ಅಗ್ರೆಸಿವ್ ಬೌಲಿಂಗ್ ವಿಡಿಯೋಗಳನ್ನ ನೋಡಿ ನಾನು ಕೂಡ ಹೀಗೆ ಫಾಸ್ಟ್ ಬೌಲಿಂಗ್ ಮಾಡಬೇಕು, ಬ್ಯಾಟ್ಸ್ಮನ್ಗಳನ್ನ ನಡಗಿಸಬೇಕು ಅಂತ ನಿರ್ಧಾರ ಮಾಡಿಬಿಟ್ರು. ನಿಮ್ಗೆ ಆಶ್ಚರ್ಯ ಆಗಬಹುದು, 15 ವರ್ಷದವರೆಗೂ ಗುರ್ನೂರ್ ಯಾವುದೇ ಪ್ರೊಫೆಷನಲ್ ಕ್ರಿಕೆಟ್ ಟ್ರೈನಿಂಗ್ ತೆಗೆದುಕೊಂಡಿರಲೇ ಇಲ್ಲ. ಗಲ್ಲಿಯಲ್ಲಿ, ಮೊಹಾಲಿಯ ಬೀದಿಗಳಲ್ಲಿ ಕೇವಲ ಟೆನ್ನಿಸ್ ಬಾಲ್ ನಲ್ಲಿ ಆಡ್ತಿದ್ದ ಹುಡುಗ ಇವನು. ಆಗ ಅವನ ಮೈಂಡ್ ಸೆಟ್ ಹೇಗಿತ್ತು ಗೊತ್ತಾ? ಕೇವಲ ಒಂದೇ ಒಂದು ಫಂಡ ಅವನದ್ದಾಗಿತ್ತು. ನಾನು ಜೋರಾಗಿ ಬೌಲಿಂಗ್ ಮಾಡಿದ್ರೆ ಮಾತ್ರ ಬದುಕುಳಿತೇನೆ, ಇಲ್ದಿದ್ರೆ ಗಲ್ಲಿ ಹುಡುಗರು ನನಗೆ ಸಿಕ್ಸರ್ ಹೊಡಿತಾರೆ. ಆ ಭಯವೇ ಅವನಿಗೆ ವೇಗವಾಗಿ ಬೌಲಿಂಗ್ ಮಾಡಲು ಕಲಿಸ್ಕೊಡ್ತು. ಆನಂತರ ಮನೆಯವರ ಪ್ರೋತ್ಸಾಹದಿಂದ ಚಾಂಪಿಯನ್ಸ್ ಕ್ರಿಕೆಟ್ ಅಕಾಡೆಮಿಯಲ್ಲಿ ಕೋಚ್ ರವಿ ವರ್ಮಾ ಅವರ ಬಳಿ 3 ವರ್ಷಗಳ ತರಬೇತಿ ಪಡೆದರು. ತದನಂತರ ಫಾಸ್ಟ್ ಬೌಲಿಂಗ್ ಸ್ಪೆಷಲಿಸ್ಟ್ ಕೋಚ್ ಆಗಿರುವ ವರಿಂದರ್ ಸಿಂಗ್ ಅವರ ಲಾಂಚಿಂಗ್ ಪ್ಯಾಡ್ ಕ್ರಿಕೆಟ್ ಅಕಾಡೆಮಿ ಸೇರ್ಕೊಳ್ತಾರೆ. ವರಿಂದರ್ ಸಿಂಗ್ ಅವರ ಗೈಡೆನ್ಸ್ ನಲ್ಲಿ ಗುರ್ನೂರ್ ತನ್ನ ಬಾಡಿ ಮಸಲ್ಸ್ ಮತ್ತು ಶಕ್ತಿಯನ್ನ ಹೆಚ್ಚಿಸಿಕೊಂಡು ತನ್ನ ವೇಗವನ್ನ ಬರೋಬ್ಬರಿ 10 km/h ನಷ್ಟು ಹೆಚ್ಚಿಸಿಕೊಳ್ತಾರೆ. ಬೆಳಗ್ಗೆ 5 ಗಂಟೆಗೆ ಗ್ರೌಂಡ್ಗೆ ಬರಬೇಕು. ಅಂದ್ರೆ ಚಾಚು ತಪ್ಪದೆ 5 ಗಂಟೆಗೆ ಹಾಜರಿರುತ್ತಿದ್ದ ಅಪ್ಪಟ ಶಿಸ್ತಿನ ಸಿಪಾಯಿ ಈ ಗುರ್ನೂರ್. ಅವನಿಗೆ ಕೇವಲ ಒಂದೇ ಗುರಿ ಇತ್ತು, ಅದು ಟೀಮ್ ಇಂಡಿಯಾ. ಜೊತೆಗೆ ಈತನಿಗೆ ಬ್ಯಾಟಿಂಗ್ ಅಂದ್ರು ಸಿಕ್ಕಾಪಟ್ಟೆ ಇಷ್ಟ. ಎಲ್ಲವೂ ಚೆನ್ನಾಗಿ ಹೋಗ್ತಾ ಇತ್ತು. ಪಂಜಾಬ್ ಅಂಡರ್-23 ವಿಜಯ್ ಹಜಾರೆ ಟ್ರೋಫಿ, ಹೀಗೆ ಹಂತ ಹಂತವಾಗಿ ಮೇಲೆ ಬಂದ ಗುರ್ನೂರ್ ರಣಜಿ ಟ್ರೋಫಿಯಲ್ಲಿ ರೈಲ್ವೇಸ್ ವಿರುದ್ಧ ಡೆಬ್ಯೂ ಮಾಡಿ ಕೇವಲ 16 ರನ್ ಕೊಟ್ಟು 4 ವಿಕೆಟ್ ಕಿತ್ತಾಗ ಎಲ್ಲರೂ ಈ ದೈತ್ಯನ ಬಗ್ಗೆ ಮಾತನಾಡಿದ್ರು. ಇದರ ಫಲವಾಗಿ 2023ರಲ್ಲಿ ಪಂಜಾಬ್ ಕಿಂಗ್ಸ್ ಪರ IPL ಡೆಬ್ಯೂ ಮಾಡುವ ಅವಕಾಶ ಕೂಡ ಸಿಕ್ತು. ತುಂಬಾ ಜನಕ್ಕೆ ಈ ವಿಚಾರ ಗೊತ್ತೇ ಇಲ್ಲ. ಆದರೆ ಇಲ್ಲಿಂದಲೇ ಅವನ ಅಸಲಿ ಆಟ ಶುರುವಾಗೋದು. ಮೊದಲ IPL ಮ್ಯಾಚ್ ನಲ್ಲಿ KL ರಾಹುಲ್ ಅವರ ಕ್ಯಾಚ್ ಕೈ ಚೆಲ್ಲಿ 3 ಓವರ್ಗಳಲ್ಲಿ ಬರೋಬ್ಬರಿ 42 ರನ್ ಚರ್ಚಿಸಿಕೊಂಡಿದ್ದ. ಆನಂತರ ಅವನಿಗೆ ಅವಕಾಶವೇ ಸಿಗಲಿಲ್ಲ. ಇದಕ್ಕಿಂತ ದೊಡ್ಡ ಆಘಾತ ಇನ್ನೊಂದು ಕಾದಿತ್ತು. ಅದೇ 2023ರಲ್ಲಿ ವಿಪರೀತ ಕೆಲಸದ ಒತ್ತಡದಿಂದಾಗಿ ಈ ದೈತ್ಯ ಬೌಲರ್ಗೆ ಬೆನ್ನಿನ ಸ್ಲಿಪ್ ಡಿಸ್ಕ್ ಸಮಸ್ಯೆ ಎದುರಾಯಿತು. ನೀವೇ ಯೋಚನೆ ಮಾಡಿ, ಗಂಟೆಗೆ 140ಕ್ಕೂ ಹೆಚ್ಚಿನ ವೇಗದಲ್ಲಿ ಬೌಲಿಂಗ್ ಮಾಡುವ ಒಬ್ಬ ಫಾಸ್ಟ್ ಬೌಲರ್ಗೆ
ಬೆನ್ನಿಗೆ ಪೆಟ್ಟಾಯಿತು ಅಂದ್ರೆ ಕೆರಿಯರ್ ಖತಮ್ ಅಂತಲೇ ಅರ್ಥ. 2023-24 ಡೊಮೆಸ್ಟಿಕ್ ಸೀಸನ್ ನಿಂದ ಕೂಡ ಈತ ಹೊರಗುಳಿಬೇಕಾಯಿತು. ಎಲ್ರು ಅನ್ಕೊಂಡ್ರು ಮುಗೀತು, ಗುರ್ನೂರ್ ಕತೆ ಮುಗೀತು, ಇನ್ಯಾವತ್ತೂ ಕೂಡ ಇವನು ಫಾಸ್ಟ್ ಬೌಲಿಂಗ್ ಮಾಡೋದಿಲ್ಲ ಅಂತ. ಆದ್ರೆ ಗುರ್ನೂರ್ ಸೋಲನ್ನೊಪ್ಪಿಕೊಳ್ಳುವ ಜಾಯಮಾನದವನಲ್ಲ. ಇಲ್ಲಿ ನಾವು ಕಲಿಯಬೇಕಾದದ್ದು ಅವನ ಮಾನಸಿಕ ಬಲವನ್ನ. ತೀವ್ರವಾದ ಬೆನ್ನು ನೋವಿನ ಸಮಸ್ಯೆಯ ನಡುವೆಯೂ ಕೋಚ್ ವರೀಂದರ್ ಸಿಂಗ್ ಬಳಿ ಹೋದ ಗುರ್ನೂರ್ ಹೇಳಿದ್ದು ಒಂದೇ ಒಂದು ಮಾತು, ಸರ್ ನಾನು ಟೀಮ್ ಇಂಡಿಯಾ ಪರ ಆಡ್ಲೇಬೇಕು, ಅದಕ್ಕೆ ನನ್ನನ್ನು ರೆಡಿ ಮಾಡಿ ಅಂತ. ಶುರುವಾಯ್ತು ನೋಡಿ ಸತತ 3 ತಿಂಗಳ ಕಠಿಣ ಪರಿಶ್ರಮ. ಬೆಳಗಿನ ಜಾವ 5 ಗಂಟೆಗೆ ಎದ್ದು ಪ್ರಾಕ್ಟೀಸ್. ತನ್ನ ಬೆನ್ನಿನ ಮೇಲಿನ ಒತ್ತಡ ಕಡಿಮೆ ಮಾಡಲು ಬೌಲಿಂಗ್ ಆಕ್ಷನ್ ಬದಲಾಯಿಸಿಕೊಳ್ಳುವ ಅನಿವಾರ್ಯತೆ ಇತ್ತು. ವೇಗವಾಗಿ ಬೌಲ್ ಮಾಡ್ತಾ ಇದ್ದವನಿಗೆ 1 ತಿಂಗಳ ಕಾಲ ಕೇವಲ 100 km/h ವೇಗದಲ್ಲಿ ಕೇವಲ ಆಕ್ಷನ್ ಮತ್ತು ಸ್ವಿಂಗ್ ಕಡೆ ಗಮನ ಹರಿಸಲು ಕೋಚ್ ಆದೇಶ ನೀಡಿದ್ರು. ಇದು ಎಷ್ಟು ಕಷ್ಟ ಗೊತ್ತಾ? ಒಂದು ಬುಲೆಟ್ ಟ್ರೈನ್ಗೆ ಬ್ರೇಕ್ ಹಾಕಿ ಸೈಕಲ್ ವೇಗದಲ್ಲಿ ಓಡಿಸಿದ ಹಾಗೆ. ಆದ್ರೆ ಆತ ಒಮ್ಮೆಯೂ ಕೋಚ್ ಅನ್ನ ಪ್ರಶ್ನೆ ಮಾಡದೆ ಎಲ್ಲವನ್ನ ಶ್ರದ್ಧೆಯಿಂದ ಕಲ್ತ. ಬೌಲಿಂಗ್ ಆಕ್ಷನ್ ಬದಲಾಯಿತು, ಸ್ಟೆಬಿಲಿಟಿ ಬಂತು, ಔಟ್ ಸ್ವಿಂಗ್ ಬಂತು, ಆತನ ತಾಕತ್ತು ಡಬಲ್ ಆಯಿತು. ಬೆಂಕಿಯಲ್ಲಿ ಬೆಂದ ಚಿನ್ನದಂತೆ ಆತ ವಾಪಸ್ ಬಂದಿದ್ದೇ ಒಂದು ಇತಿಹಾಸ. ಈ ಬದಲಾವಣೆಯ ರಿಸಲ್ಟ್ ಹೇಗಿತ್ತು ಗೊತ್ತಾ? 2024 ಶೇರ್ ಎ ಪಂಜಾಬ್ T20 ಕಪ್ ನಲ್ಲಿ 22 ವಿಕೆಟ್ ಕಿತ್ತು ಅತಿ ಹೆಚ್ಚು ವಿಕೆಟ್ ಕಿತ್ತ ಬೌಲರ್ ಆಗ್ತಾನೆ. 2024-25 ರಣಜಿ ಟ್ರೋಫಿಯಲ್ಲಿ ಪಂಜಾಬ್ ಪರ ಕೇವಲ 7 ಮ್ಯಾಚ್ಗಳಲ್ಲಿ 26 ವಿಕೆಟ್ ಕಿತ್ತು ಧೂಳೆಬ್ಬಿಸಿದ್ದ. ಚೆನ್ನೈನಲ್ಲಿ ಟೀಮ್ ಇಂಡಿಯಾ ನೆಟ್ಸ್ ನಲ್ಲಿ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವರಿಗೂ ಬೌಲಿಂಗ್ ಮಾಡಿ ಸೈ ಎನಿಸಿಕೊಂಡ. ಇದರ ನೇರ ಪರಿಣಾಮ 2025 IPL ಹರಾಜಿನಲ್ಲಿ ಗುಜರಾತ್ ಟೈಟನ್ಸ್ ಇವನನ್ನ ಬರೋಬ್ಬರಿ 1.3 ಕೋಟಿ ರೂಪಾಯಿಗೆ ಖರೀದಿ ಮಾಡುತ್ತೆ. ಆಸ್ಟ್ರೇಲಿಯಾ ಎ ವಿರುದ್ಧದ ಸರಣಿಯಲ್ಲಿ ಇಂಡಿಯಾ ಎ ಪರ ಕೇವಲ 2 ಮ್ಯಾಚ್ಗಳಲ್ಲಿ 8 ವಿಕೆಟ್ ಉರುಳಿಸಿದ ಆ ಒಂದು ದಿನ 2026 IPL ನಡೆಯುವಾಗ ಗುಜರಾತ್ ಟೈಟನ್ಸ್ ಕ್ಯಾಂಪ್ನಲ್ಲಿದ್ದ ಗುರ್ನೂರ್ ಮಧ್ಯಾಹ್ನ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾ ಇದ್ದ. ಎದ್ದು ನೋಡುವಷ್ಟರಲ್ಲಿ ಆತನ ಫೋನ್ಗೆ ಮೆಸೇಜ್ಗಳ ಸುರಿಮಳೆ. ಅಫ್ಘಾನಿಸ್ತಾನ ವಿರುದ್ಧದ ಟೆಸ್ಟ್ ಮತ್ತು ಏಕದಿನ ಸರಣಿಗೆ ಅವನು ಟೀಮ್ ಇಂಡಿಯಾಗೆ ಸೆಲೆಕ್ಟ್ ಆಗಿದ್ದ. ಅವನ ಕನಸು ನನಸಾಗಿತ್ತು. ಮ್ಯಾಚ್ನ ದಿನ ಬಂತು. 2024 IPL ನಲ್ಲಿ ಯಾರು ಕೂಡ ಈತನನ್ನ ಖರೀದಿ ಮಾಡದೇ ಇದ್ದಾಗ ನೀನ್ ಬಾ ನಮ್ಮ ಕ್ಯಾಂಪ್ನಲ್ಲಿರು, ಇಲ್ಲಿ ಕಲಿ ಅಂತ ಗುಜರಾತ್ ಟೈಟನ್ಸ್ ನ ನೆಟ್ ಬೌಲರ್ ಆಗಿ ಸೇರಿಸಿಕೊಂಡಿದ್ದಂತ ಕ್ಯಾಪ್ಟನ್ ಶುಭ್ಮನ್ ಗಿಲ್ ಇವತ್ತು ಡೆಬ್ಯೂ ಕ್ಯಾಪ್ ತೊಡಿಸಿದ್ರು. ಗುರ್ನೂರ್ ತನ್ನ ಜೀವನದ ಮೊದಲ ಇಂಟರ್ನ್ಯಾಷನಲ್ ವಿಕೆಟ್ ಪಡೆದಾಗ ಆ ಕ್ಯಾಚ್ ಹಿಡಿದಿದ್ದು ಕೂಡ ಅದೇ ಪಂಜಾಬ್ನ ಹುಡುಗ ಶುಭ್ಮನ್ ಗಿಲ್. ಇದಕ್ಕಿಂತ ದೊಡ್ಡ ಸಿನಿಮಾ ಕ್ಲೈಮ್ಯಾಕ್ಸ್ ಬೇಕಾ? ಗಿಲ್ ಕೂಡ ಗುರ್ನೂರ್ನ 145+ ವೇಗ ಮತ್ತು ನಿಖರತೆಯನ್ನ ನೋಡಿ ಬೆರಗಾಗಿದ್ರು. ಶೂನ್ಯದಿಂದ ಶಿಖರಕ್ಕೇರಿದ ಗುರ್ನೂರ್ ಬ್ರಾರ್ನ ಈ ಛಲದ ಕತೆ ನಮಗೆಲ್ಲರಿಗೂ ಒಂದು ದೊಡ್ಡ ಸ್ಫೂರ್ತಿ. ಸ್ನೇಹಿತರ, ಲೈಫ್ ನಲ್ಲಿ ಎಷ್ಟೇ ಕಷ್ಟ ಬಂದ್ರು, ಬೆನ್ನೆ ಮುರಿದು ಹೋದ್ರು, ಎದ್ದು ನಿಲ್ಲುವ ಛಲ ಇದ್ರೆ ಜಗತ್ತನ್ನೇ ಗೆಲ್ಲಬಹುದು ಅನ್ನೋದಕ್ಕೆ ಗುರ್ನೂರ್ ಬ್ರಾರ್ ಜೀವಂತ ಉದಾಹರಣೆ. ಈ ಹೊಸ ಹುಡುಗನ ಬಗ್ಗೆ, ಆತನ ವೇಗದ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.